ವಶವಾಗಿಲ್ಲ ಕಿರಣ್. ದೇವರೆಂದು ನಂಬಿ ನಿನ್ನಣ್ಣನೇ ಆ ಭೂತನೇ ಹಣ ಕದ್ದಿದ್ದಾನೆ. ಏನು 2 ವರ್ಷದ ಹಿಂದೆ 20 ತೊಲೆ ಚಿನ್ನ 2 ಲಕ್ಷ ರೂಪಾಯಿ ನನ್ನ ಅಣ್ಣನೇ ಕದ್ದಿದ್ದಾನ? ಹೌದು ಕಿರಣ್, ನಿನ್ನಣ್ಣನ ಕದ್ದಿನಲ್ಲಿ ಎರಡನೇ ಮಾತೇ ಇಲ್ಲ. ನಿನ್ನ ಅಣ್ಣನೇ ಹಣ ಕದ್ದಿರೋ ವಿಷಯ ಇಡೀ ಊರಿಗೆ ಗೊತ್ತಿರುವಾಗ ವಿಚಾರಿಸಿದ ಏನಿದೆ ಗೌಡ್ರೆ? ಪಾಪ ಇವನಿಗೆಲ್ಲಿ ಗೊತ್ತಾಗ್ಬೇಕ್ರಿ ಅದು ಕಪಟ ನಾಟಕ್ಕೆಲ್ಲ. ಹೌದು, ಇವರು ಹೇಳಿರುವ ಮಾತಿನಂತೆ ಒಡವೆ ಹಣ ನನ್ನ ಅಣ್ಣನೇ ಕದ್ದು ಊರಿಗೆ ದೊಡ್ಡ ಶ್ರೀಮಂತನಾಗಬೇಕೆಂಬ ಮೋಸ ನನಗೆ ಏಕೆ ಮಾಡಬಾರದು? ಅಷ್ಟೇ ಅಲ್ಲ, ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ಆ ಹಣದಿಂದ ಸಿರಿ ಸಂಪತ್ತನ್ನು ಕಟ್ಟಿ ಮುಂದೆ ಮಹಾರಾಜನರಿಗೂ ನಿಮ್ಮ ಅಣ್ಣನ ಬಯಕೆಯೂ ಕೂಡ ಇದೆ. ಈಗೂ ಮಾಡಬಹುದೇ ನನ್ನ ಅಣ್ಣ? ಮಾಡಬಹುದೆಂಬ ಅಪಸ್ವರದ ಮಾತೇಕೆ? ಖಂಡಿತವಾಗಿ ನಿನಗೆ ಮೋಸ ಮಾಡೇ ಮಾಡುತ್ತಾನೆ. ಸಮಯ ಸಾಧಿಸಿ ಸುಮ್ಮನೆ ಕುಳಿತುಕೊಳ್ಳಬೇಡ ಕಿರಣ್. ಆ ಹಣ ಎಲ್ಲಿದೆ ಎಂದು ಬಾಯಿ ಬಿಡಿಸು. ಅಷ್ಟಕ್ಕೂ ಮೀರಿ ಬಾಯಿ ಬಿಡಲಿಲ್ಲ ಅಂದ್ರೆ ಅವನೊಬ್ಬ ನಿಜವಾದ ಕಳ್ಳೆಂದು ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕಿಬಿಡು. ಕಳ್ಳನೆಂದು ಅವಮಾನ ತಡೆಲಾರದೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾನೆ. ಆಯ್ತು ಮಾವ, ಈಗಲೇ ಹೋಗಿ ಆ ಪಾಪಿಯನ್ನು ವಿಚಾರಿಸಿ ಬರುತ್ತೇನೆ. ಕನ್ಯಾರ ಹಕ್ಕಿ ಬಿತ್ ನೋಡ್ರಿ ನಮ್ಮ ಬಲ್ಯಾಗ ಮುಂದೆ ಆಗ್ತೈತ್ ನೋಡಿ ಅವ್ರ ಬಾಯನ ಹೊಲಸು. ಆಟ ಶುರುವಾಗುತ್ತಲೇ ಪಾಠ ಕಲಿಸಲೇಬೇಕು. ಹೇಗಿದೆ ವಿಕ್ರಮ್ ಈ ಲೇಖರಾಜನ ಮೈಮಾಟ? ಕೈಯಿಂದ ಹೋದ ಬಾಣ ತಪ್ಪಿಸಬಹುದು ಗೌಡ್ರೆ, ಮಾತಿನಿಂದ ಹೋದ ಬಾಣ ಮಿಸ್ ಆದರೂ ಚಾನ್ಸೇ ಇಲ್ಲ. ಬನ್ನಿ ಮುಂದಿನ ಪ್ಲಾನ್ ಮಾಡೋಣ. The wine is out of country, but not very hard, but not very condition. ಸಾರಾಯಿ ಕುಡಿದ ತಕ್ಷಣ ಬುದ್ಧಿ ಇರುವ ಜಾಗ ಖಾಲಿ ಮಾಡುತ್ತಂತೆ. ನಡೆಯಿರಿ ವಿಕ್ರಮ್, ಮುಂದಿನ ಪ್ಲಾನ್ ಹಾಕಿ ಆಗಿಂದ ಡಿಸಿಷನ್ ಪಡೆಯೋಣ.